ಕನ್ನಡ ರಾಜ್ಯೋತ್ಸವ ಸಮಿತಿ ಹಾಗೂ ಮನೋರಂಜನಾ ಕೂಟ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಎಸ್ಐ ಆಸ್ಪತ್ರೆಯ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಮುಖ್ಯ ಅತಿಥಿಗಳಾದ ಭಾರತೀಯ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶರು, ಭಾರತ ಸರ್ಕಾರದ ಮಾಜಿ ಸಾಲಿಸಿಟರ್ ಜನರಲ್ ಮತ್ತು ಕರ್ನಾಟಕದ ಮಾಜಿ ಲೋಕಾಯುಕ್ತರು ಶ್ರೀ ಎನ್ ಸಂತೋಷ್ ಹೆಗಡೆರವರು ಆಗಮಿಸಿದ್ದರು. ರಸಮಂಜರಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವೆರಿ ಬೇಸಿಕ್ ಏನಿರ್ತೀರಾ ಅದು ಎಲ್ಲ ಮನುಷ್ಯರಲ್ಲಿ ಇರಬೇಕಾದ ಗುಣಗಳು. ಮತ್ತೆ ಇಂದು ನಮ್ಮ ಈ ಆಸ್ಪತ್ರೆ ಇಡೀ ದೇಶದಲ್ಲೇ ಒಂದು ಹೆಗ್ಗಳಿಕೆಯ ಸ್ಥಾನ ಪಡೆದಿದೆ. ನಮ್ಮ ಮೆಡಿಕಲ್ ಕಾಲೇಜು ಇರೋ ಎಲ್ಲ ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಮುನ್ನಡೆಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದಕ್ಕೆ ಕಾರಣ ಆಗಿರೋದು ಇಲ್ಲಿ ವೇದಿಕೆ ಮೇಲೆ ಇರೋರಲ್ಲ, ಅಲ್ಲಿರೋ ನೀವು ಮಾಡುವ ಪ್ರತಿಯೊಂದು ದಿನದ ಪ್ರತಿಯೊಂದು ಕ್ಷಣದ ಪ್ರತಿಯೊಂದು ಕೆಲಸವೂ ಈ ಸಂಸ್ಥೆಗೆ ಒಂದು ಒಳ್ಳೆ ಹೆಸರನ್ನು ತಂದುಕೊಡ್ತಿದೆ ಅಂತ ನೀವೆಲ್ಲರೂ ಜ್ಞಾಪಕ ಇಟ್ಕೋಬೇಕು. ಒಳ್ಳೆ ಹೆಸರಿಗಾಗಿ ಕೆಲಸ ಮಾಡೋದು ಬೇಡ, ಆದರೆ ಈ ಕೆಲಸ ನಾವು ಮಾಡ್ತೀವಲ್ಲ, ಒಂದು ಪೇಷಂಟಿಗಾಗಲಿ ಒಂದು ರೋಗಿಗಳಿಗೆ ಸೇವೆ ಮಾಡುವಂಥ ಒಂದು ಜನ್ಮ ಯಾವಾಗಲೂ ಬರೋದಿಲ್ಲ. ಸೊ ಇದನ್ನ ನೀವೆಲ್ಲರೂ ಪ್ರತಿಯೊಂದು ದಿವಸ ಕೆಲಸಕ್ಕೆ ಬರೋಕ್ಕೆ ಮುಂಚೆ ಜ್ಞಾಪಿಸ್ಕೊಂಡು, ಆಮೇಲೆ ನಾನು ನಿನ್ನೆ ದಿವಸ ಒಂದು ಬ್ಯಾಂಕ್ಗೆ ಹೋಗಿದ್ದೆ. ಅಲ್ಲಿ ಒಬ್ಬರಿದ್ರು, ತುಂಬ ಸೀನಿಯರ್ ಇದ್ರು, ಆದರೆ ಅವರ ಪ್ರತಿಯೊಂದು ನಡೆನುಡಿಯಲ್ಲಿ ಇಷ್ಟೊಂದು ಸಿಡಿಬಿಡಿಗೊಳ್ತಾ ಇದ್ರು. ನನಗೂ ಕೋಪ ಬರುತ್ತೆ, ಇಲ್ಲ ಅಂತಿಲ್ಲ, ಆದರೆ ಅವರು ನಾನು ಹೋದೆ, ಆದರೆ ನಾನು ಈ ಥರ ವೇಷಭೂಷಣ ನಂದು ಟ್ಯಾಗ್ ಆಗಿ ಏನೂ ಇರಲಿಲ್ಲ. ನಾನೊಂದು ಸಾಧಾರಣ ಒಂದು ಹಳೆ ಬಟ್ಟೆ ಹಾಕೊಂಡು ಹೋಗಿದ್ದೆ. ಎಷ್ಟು ಕೆಟ್ಟದಾಗಿ ಮಾತಾಡೋದು ಅಂದರೆ, ಆಮೇಲೆ ನಾನು ಬರಬೇಕಾದ್ರೆ ಅವಾಗ ಸರ್ ಒಂದು ಮಾತು ಹೇಳಿದ್ರು, ಈ ದಿನ ನಮ್ಮ ಸಮಾಜ ಈ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಅದಕ್ಕೆ ಕಾರಣ ಯಾರು? ನಾವೇ. ಇವಾಗ ಒಂದು ಉದ್ದ ಕ್ಯೂ ಇತ್ತು ಅಂದ್ಕೊಳ್ಳಿ, ನನಗೆ ಫಸ್ಟ್ ಹೋಗ್ಬೇಕಾಗಿರುತ್ತೆ. ಸೊ ನಾನು ಏನಾರ ಮಾಡಿ ನೀವು ಜಂಪ್ ಮಾಡ್ಬೋದಾ ಅಂತ ನೋಡ್ತಾ ಇರ್ತೀನಿ. ಸೊ ಈ ರೀತಿಯ ಗುಣಗಳನ್ನು ಫಸ್ಟ್ ನಾವು ಬಿಡಬೇಕು. ಸೊ ನಾನೇನು ಮಾಡಿದೆ, ಅವತ್ತು ಅಲ್ಲೇನೋ ಕೆಲಸ ಇತ್ತು ನನಗೆ ಬ್ಯಾಂಕ್ಗೆ, ಅದು ಮುಗಿಸ್ಬಿಟ್ಟು ಆ ಮೇಡಮ್ ಹತ್ರ ಹೋಗ್ಬಿಟ್ಟು, ಮೇಡಮ್ ನನಗೆ ಒಂದು ವಿಷಯ ಹೇಳಬೇಕಾಗಿತ್ತು. ಹೇಳಿ ಅಂತ ತುಂಬ ಕೆಟ್ಟದಾಗಿ ಕೇಳಿದ್ರು. ನಾನು ಹೇಳಿದೆ, ಮೇಡಮ್ ನೀವು ಒಬ್ಬ ಸಾರ್ವಜನಿಕ ಅಧಿಕಾರಿ, ನನ್ನ ಮುಂದೆ ಬರ್ತಾ ಇದ್ದಾರೆಲ್ಲ ಪಾಪ ಅಷ್ಟೊಂದು ಎಜುಕೇಟೆಡ್ ಅಲ್ಲ, ಅವರು ಏನೋ ಒಂದು ಹಣ ಬಂತ. ಸೊ ಅವ್ರು ನನಗೆ ಮುಂಚೆ ಏನು ಹೇಳಿದ್ರು ಗೊತ್ತಾ, ಬಂದಿಲ್ಲ. ಯಾರೋ ಒಬ್ಬರಿದ್ರು, ಸ್ವಲ್ಪ ವಯಸ್ಸಾದ ಗಂಡಸರು, ಅವರು ಒಂದೇನೋ ತೋರಿಸ್ಬಿಟ್ಟು, ಮೇಡಮ್ ನನಗಿಂತ ಹಣ ಬಂದಿಲ್ಲ ಅಂದರು. ಸೊ ಅವರು ಈ ಚೆಕ್ ಮಾಡಿಬಿಟ್ಟು ಆ ಹಣ ಬಂದಿತ್ತು. ಸೊ ಅವ್ರು ಏನು ಹೇಳಿದರು, ಹಣ ಬಂದಿಲ್ಲ ಅಂತ ಯಾಕೆ ಹೇಳ್ತೀರಾ, ಬಂದಿದ್ದು ಇರೋ ಅಂತ ಅರ್ಥ ಹೇಳ್ರಿ, ಏನು ಬಂದಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ಮೇಡಮ್ ನೀವು ಕಷ್ಟಪಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಸುಮ್ಮನೆ ಇದನ್ನ ಟೆನ್ಷನ್ ಮಾಡ್ಕೋಬೇಡಿ, ನಿಮಗೆ BP ಶುಗರ್ ಎಲ್ಲ ಬರ್ತದೆ, ನೀವು ಸ್ಟ್ರೆಸ್ ಆಗ್ತೀರಾ ಅಂತ ಹೇಳಿದೆ. ಎಷ್ಟು ಕೋಪ ಬಂತು ಅವ್ರಿಗೆ ಅಂತಂದರೆ, ಒಂದು ದೊಡ್ಡದಾಗಿ ಗಟ್ಟಿ ವಯಸ್ಸಿನ ಮಾತಾಡೋ ಶುರು ಮಾಡಿದ್ರು. ಆಮೇಲೆ ನಾನು ಹೇಳಿದೆ, ನಾನು ಯಾರು 69ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ವಿ ನಾವೆಲ್ಲರೂ. ಈ ಆಸ್ಪತ್ರೆ ಸಿಬ್ಬಂದಿ ಒಳ್ಳೆಯ ಸಂಸ್ಕಾರದಿಂದ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ವಿ. ಮೇಡಮ್ ಹೇಳಿದಾಗೆ ಇವತ್ತು ನಮ್ಮ ಮುಖ್ಯ ಅತಿಥಿಯಾಗಿ ಎನ್ ಸಂತೋಷ್ ಹೆಗಡೆ ಅವರು ಬಂದು ನಮ್ಮನ್ನೆಲ್ಲ ಕಣ್ತರಿಸಿದ್ದಾರೆ. ಸೊ ಅವರು ಹಾಕಿಕೊಟ್ಟಿರುವ ಹಾದಿಯಲ್ಲಿ ನಾವು ಸಾಗೋಣ ಅಂತ ಹೇಳಿ